ಶ್ರೀ ಗುರುಭ್ಯೋ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಿನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಬದುಕನ್ನು ಸದಾ ಆವರಿಸಿಕೊಂಡಿರುವಂತಹ ಅಜ್ಞಾನ ಎನ್ನುವ ಕತ್ತಲನ್ನು ಕಳೆದು ಜ್ಞಾನವೆಂಬ ಬೆಳಕಿನ ದೀವಿಗೆಯನ್ನು ನಮ್ಮ ಬದುಕಿನ ಸದಾಕಾಲಕ್ಕೂ ತೋರಿ ಮುನ್ನಡೆಸುವಂತಹ ಗುರುವಿನ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ವಂದಿಸುತ್ತಾ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ, ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಆದರಣೀಯರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಆಡಲು ನನಗೆ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸಲು ಬರ್ತಾ ಇದ್ದೇನೆ. ನಾನೇನು ದೊಡ್ಡ ಸಾಧಕನಲ್ಲ, ಆದರೆ ಶ್ರೀಯುತ ಸತ್ಯನಾರಾಯಣ ಶರ್ಮ ಅವರ ಪ್ರೀತಿಗೆ ಇಲ್ಲ ಎಂದು ಹೇಳಲಿಕ್ಕಾಗದೆ ಇವತ್ತಿಲ್ಲಿ ಬಂದು ನಿಂತಿದ್ದೇನೆ. ಇಷ್ಟು ದಪ್ಪದ ಪುಟಗಳನ್ನು ಹಿಡಿದುಕೊಂಡು ಬಂದದ್ದು ಯಾಕೆಂದರೆ, ಇಂತಹ ಗೌರವಯುತ ಸ್ಥಾನದಲ್ಲಿ ನಿಂತು ಮಾತಾಡಬೇಕಾದ್ರೆ ನನ್ನಿಂದ ಯಾವುದೇ ತಪ್ಪುಗಳಾಗಬಾರ್ದು ಅಂತ ಹೇಳೋದಕ್ಕೋಸ್ಕರ ಸ್ವಲ್ಪ ಹೋಮ್ವರ್ಕ್ ಮಾಡಿಕೊಂಡು ಬಂದಿದ್ದೇನೆ. ನಿಮಗೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ಬೋದು ಅನ್ನೋ ಕೆಲವೊಂದು ವಿಚಾರಗಳು ಇರ್ಬೋದು, ದಯವಿಟ್ಟು ಕ್ಷಮಿಸಿ ಅಥವಾ ಸ್ವೀಕರಿಸಿ. ಒಂದು ಮಾತಿದೆ, ಋಗ್ವೇದದಲ್ಲಿ ಹೇಳ್ತಾರೆ, ಆನೋ ಭದ್ರ ಕ್ರತವೋ ಯಂತು ವಿಶ್ವತಃ ಅಂತ. ಒಳ್ಳೆಯದು, ಭದ್ರವಾದದ್ದು, ಮಂಗಳವಾದದ್ದು ಪ್ರಪಂಚದ ಎಲ್ಲ ದಿಕ್ಕಿನಿಂದ ನಮ್ಮೆಡೆಗೆ ಹರಿದು ಬರಲಿ ಅಂತ. ಅದೇ ಥರ ಒಂದು ವಸಂತೋತ್ಸವ ಅನ್ನೋ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಒಳ್ಳೆಯ ವಿಚಾರಗಳು ನಮ್ಮೆಡೆಗೆ ಹರಿದು ಬರಲಿ ಅನ್ನೋದು ನಮ್ಮ ಆಶಯ. ಕನ್ನಡದ ಒಂದು ಗಾದೆ ಇದೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ನಾವು ಎಷ್ಟು ಹೊರಗೆ ಸುತ್ತುತ್ತೇವೆ, ಇತರರನ್ನು ನೋಡ್ತೇವೆ, ಗಮನಿಸ್ತೇವೆ, ಆಯಾ ದೇಶದ ಆಚಾರ ವಿಚಾರ, ಭಾಷೆ, ಸಂಸ್ಕೃತಿ, ಸಂಪ್ರದಾಯಗಳು ಪ್ರತಿಯೊಂದನ್ನು ಕೂಡ ನಾವು ನೋಡುವ ಕಣ್ಣಿದ್ರೆ ಕಲ್ತ್ಕೊಳ್ಬೋದು. ಅದೇ ಥರ ಒಂದು ಪುಸ್ತಕ ಓದಿದರೆ ನಾವು ಮನೆಯಲ್ಲೇ ಕೂತ್ಕೊಂಡು ದೇಶ ಸುತ್ತಾಡದೇನೆ ಇತರ ದೇಶಗಳ ಬಗ್ಗೆ, ಇತರ ಸಂಸ್ಕೃತಿಗಳ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ ಜ್ಞಾನಗಳನ್ನು ನಾವು ಪಡೆದುಕೊಳ್ಬೋದು. ಇದು ಸಾಕಷ್ಟು ಬಾರಿ ನನ್ನ ಅನುಭವಕ್ಕೆ ಬಂದಿದೆ. ಇಷ್ಟು ತಯಾರಿ ಮಾಡಬೇಕು ಅಂತಂದರೆ ನಮ್ಮ ಮನೆಯಲ್ಲಿರುವಂತಹ ಒಂದಷ್ಟು ಪುಸ್ತಕಗಳನ್ನು ತಡಕಾಡಬೇಕಾದಂತಹ ಪರಿಸ್ಥಿತಿ. ಯಾಕೆಂದರೆ ಇವತ್ತಿನ ಜೀವನದಲ್ಲಿ, ಗಡಿಬಿಡಿಯ ಧಾವಂತದ ಜೀವನದಲ್ಲಿ ನಮಗೆ ಪುಸ್ತಕ ಬಿಡಿಸಿ ಓದಲಿಕ್ಕೆ ಸಮಯಾವಕಾಶ ಇಲ್ಲ. ಆಗ ನಿಮ್ಮ ಲೈಬ್ರರಿಯನ್ನು ಭೇಟಿ ಕೊಟ್ಟಾಗ ನಾನು ಅದೇ ಮಾತು ಹೇಳಿದೆ, ಈಗಿನ ಕಾಲದಲ್ಲಿ ಐಪ್ಯಾಡ್, ಟಚ್ ಸ್ಕ್ರೀನ್ ಯುಗದಲ್ಲಿ ನಾವು ಕಂಪ್ಯೂಟರ್ನಲ್ಲಿ ಅಥವಾ ಸ್ಕ್ರೀನಲ್ಲಿ ಪುಸ್ತಕವನ್ನು ಓದಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಈ ಬುಕ್ಗಳು, ಆನ್ಲೈನ್ ಸ್ಟೋರಿಗಳು ಪ್ರತಿಯೊಂದು ಸಿಗ್ತಾ ಇದ್ದಾವೆ. ಆದರೆ ಈ ಪುಟವನ್ನು ಎತ್ತಿ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಒಂದೊಂದು ಪುಟವನ್ನು ತಿರುಗುತ್ತಾ ಅದರಲ್ಲಿರುವಂತಹ ಸಾಹಿತ್ಯವನ್ನಾಗಲಿ ಅಥವಾ ಯಾವುದೇ ವಿಚಾರವನ್ನಾಗಲಿ ಓದುವಂಥ ಒಂದು ಸಂಪ್ರದಾಯ, ಆ ಸಂಭ್ರಮ, ಆ ಖುಷಿ ನಮ್ಮ ಈ ಡಿಜಿಟಲ್ ಓದುವಿಕೆಗೆ ಇಲ್ಲ. ನನಗಿಂತ ಹೆಚ್ಚು ಸಾಧನೆ ಮಾಡಿದಂತಹ ಎಲ್ಲರೂ ಇದ್ದೀರಿ. ನಾನು ಹೇಳುವಂಥ ವಿಚಾರಗಳನ್ನು ಸ್ವೀಕರಿಸಿ ಹಂಸಕ್ಷೀರ ನ್ಯಾಯದಂತೆ ಒಳಿತನ್ನು ಮಾತ್ರ ತೆಕ್ಕೊಳ್ಬೇಕಾದಂಥ ಒಂದು ವಿನಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಮೋಟಿವೇಶನಲ್ ಸ್ಪೀಚ್ ಅಂದರೆ ಒಂದು ಪ್ರೇರಣಾ ಭಾಷಣ ಕೊಡಲಿಕ್ಕೆ ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದ್ದಾರೆ. ಆದರೆ ಇಲ್ಲಿಗೆ ಬಂದ ಮೇಲೆ ನನಗೆ ಅನ್ನಿಸ್ತಾ ಇದೆ, ಈ ಶಾಲೆಯಿಂದಲೇ ನನಗೆ ಸುಮಾರು ಮೋಟಿವೇಶನ್ ಸಿಗ್ತಾ ಇದೆ ಅಂತ. ಇದರಲ್ಲಿಂದ ತುಂಬ ವಿಚಾರಗಳು, ನಾನೊಂದು ಆದಷ್ಟು ಬೇಗ ಬರಲಿಕ್ಕೆ ಪ್ರಯತ್ನ ಮಾಡಿದೆ. ಆದರೂ ಕೂಡ ನಾನು ಇಲ್ಲಿ ಬರಬೇಕಾದ್ರೆ 1:45 ಗಂಟೆ ಆಗಿತ್ತು, ಊಟದ ಸಮಯ. ಪ್ರಾಚಾರ್ಯ ನನ್ನನ್ನು ಶಾಲೆಯನ್ನು ಸುತ್ತ ಓಡಾಡಿಸಿ ಒಂದಷ್ಟು ವಿಚಾರಗಳನ್ನು ತೋರಿಸಿದರು. ಅದನ್ನು ನೋಡುವಾಗ ನನಗೆ ಅನ್ನಿಸಿದ್ದು, ನಾವು ಕಲಿಬೇಕಾದ್ರೆ, ನಾನು ಈ ಚಿಕ್ಕ ಮಕ್ಕಳ ಪ್ರಾಯದಲ್ಲಿ 1ನೇ ಕ್ಲಾಸಿಗೆ ಹೋಗಬೇಕಾದ್ರೆ ನಮಗೆ ಈ ಸೌಲಭ್ಯ ಇರಲಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಒಂದು 4-5ನೇ ತರಕ ಓದಿ ನಂತರ ಬೇರೆ ಬೇರೆ ಶಾಲೆಗಳಲ್ಲಿ 8ರಿಂದ 10ನೇ ತರಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾನು ಕಲಿತು ಮುಂದುವರಿಸಿದ್ದು ನನ್ನ ವಿದ್ಯಾಭ್ಯಾಸವನ್ನು. ಆದರೆ ಈ ಏನೊಂದು ಪರಿಸರ ಇದೆ ಅದು ನಮಗಿರಲಿಲ್ಲ. LKG UKG ಮಕ್ಕಳನ್ನು ಅಲ್ಲಿ ಸಿದ್ಧಪಡಿಸ್ತಾ ಇದ್ದರು ಇವತ್ತಿನ ಕಾರ್ಯಕ್ರಮಕ್ಕೆ. ಅಲ್ಲಿಗೆ ಕರ್ಕೊಂಡೋಗಿ ಅವರ ಜೊತೆ ನಿಂತು ಅವರ ಒಂದು ವಿಶೇಷತೆಯನ್ನು ಹೇಳಿದರು. ಯಾವ ಆಂಗ್ಲ ಮಾಧ್ಯಮದ ಮಕ್ಕಳು ರೈನ್ ಗೋ ಅವೇ, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ಇನ್ನೇನೇನೋ ಒಂದು ಆಂಗ್ಲ ರೈಮ್ಸನ್ನು ಹೇಳಿಕೊಂಡು ಖುಷಿ ಪಡ್ತಾರೋ, ಈ ಶಾಲೆಯ LKG UKG ಅಂದರೆ ಏನು 1ನೇ ಕ್ಲಾಸ್ಗಿಂತ ಮುಂಚಿನ ತರಗತಿಗಳಲ್ಲಿ ಭಗವದ್ಗೀತೆಯನ್ನು ಹೇಳಿಕೊಡ್ತಾ ಇದ್ದಾರೆ. ಮತ್ತು ಮಕ್ಕಳು ಕಂಠಪಾಠ ಹೇಳುವಂತಹ
40 ವರ್ಷ ಆಯಿತು ನನ್ನ ಹತ್ರ ಭಗವದ್ಗೀತೆ 2 ಶ್ಲೋಕ ಹೇಳು ಅಂದರೆ ನನ್ನಿಂದ ಸಾಧ್ಯ ಇಲ್ಲ ಅಂತ ದಿನಮಾನ ಇವತ್ತು. ಆ ಮಕ್ಕಳು LKG UKG ಅವರು ಸಂಸ್ಕೃತದಲ್ಲಿ ಭಗವದ್ಗೀತೆನಷ್ಟು ಸ್ಫುಟವಾಗಿ ಹೇಳ್ತಾ ಇದ್ದಾರೆ ಅಂದರೆ ಈ ಶಾಲೆಯಿಂದ ಮೋಟಿವೇಶನ್ ನಾನು ಪಡ್ಕೊಳ್ತಾ ಇದ್ದೇನೆ ಅನ್ನೋ ಒಂದು ಭಾವ ನನಗೆ ಬಂತು. ಹಳೆ ವಿದ್ಯಾರ್ಥಿ ಬ್ರಿಜೇಶ್ ಹೇಳಿದರು, ಟ್ರೀ ಶುಡ್ ರೀಚ್ ಹೆವೆನ್ ಆ್ಯಂಡ್ ರೂಟ್ ಶುಡ್ ಗೋ ಟು ದ ಹೆಲ್ ಅಂತ. ಆ್ಯಕ್ಚುಲಿ ಅದು ಮತ್ತೆ ಅದನ್ನು ಇನ್ನಷ್ಟು ಸುಂದರವಾಗಿ ಸಸ್ಯಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದ ಕಾರಣ ಇನ್ನೊಂದು ಒಳ್ಳೆ ವಿಚಾರಗಳನ್ನು ಅದಕ್ಕೆ ಸೇರಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಂಸ್ಕೃತಿಯ ಪ್ರಕಾರ ಆಕಾಶದಲ್ಲಿ ಸ್ವರ್ಗ ಇದೆ, ಮಧ್ಯಭೂಮಿ ಇದೆ, ಕೆಳಗೆ ಪಾತಾಳ ಇದೆ. ಪಾತಾಳ ಈಸ್ ನಾಟ್ ಹೆಲ್ ಆ್ಯಕ್ಚುಲಿ. ನಮ್ಮ ಬೇರುಗಳು ಪಾತಾಳಕ್ಕೆ ಹೋಗಬೇಕು, ಅಲ್ಲಿ ನಾಗಲೋಕ ಇದೆ. ಇನ್ನೊಂದಷ್ಟು ನಾಗನಿಗೆ ಸಂಬಂಧಪಟ್ಟಂತಹ ದೇವತೆಗಳು ಅಲ್ಲಿ ಕೂಡ ವಾಸವಾಗಿದ್ದಾರೆ. ಆ ಪಾತಾಳದವರೆಗೆ ನಮ್ಮ ಬೇರು ಹೋಗಿ ಗಟ್ಟಿಯಾಗಿ ನಿಲ್ಲಬೇಕೇ ಹೊರತು ಕೆಳಗೆ ಹೆಲ್ಲಿದೆ ಅಂತ ನಾವು ಅನ್ಕೋಬಾರ್ದು. ಆಮೇಲೆ ಅವ್ರು ಹೇಳಿದರು, ನಾನು ಈ ಶಾಲೆಗೆ ಬಂದಾಗ ನನಗೆ ಮೊದಲು ತುಂಬ ಇಷ್ಟ ಆಗಲಿಲ್ಲ, ತುಂಬ ಅಹಿತ ಅನ್ನಿಸ್ತು ಅಂತ. ಔಷಧಿ ಯಾವತ್ತೂ ಸುರುವಿಗೆ ಕಹಿಯೇ. ಬಾಯಿಗೆ ಕಹಿ ಆದರೆ ದೇಹಕ್ಕೆ ಹಿತವಾಗುವಂತಹ ಇದು ಔಷಧಿ. ಒಂದು ವಿಕ್ಷಿಪ್ತ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ. ಇವತ್ತು ನಾವೆಲ್ಲರೂ ಕೃಷಿಕರಿದ್ದೇವೆ. ಹೆಚ್ಚಿನವರೆಲ್ಲ ಕೃಷಿಗೆ ಸಂಬಂಧಪಟ್ಟ ಉದ್ಯೋಗ ಮತ್ತು ವ್ಯವಹಾರಗಳನ್ನು ನಡೆಸ್ತಾ ಇದ್ದೇವೆ. ಈ ವರ್ಷ ಫಸಲು ಹೇಗಿದೆ ಅಂತ ಕೇಳಿದರೆ ಪ್ರತಿಯೊಬ್ಬರ ಮುಖವು ಸಪ್ಪೆ. ಅಡಿಕೆ ಫಸಲು ಇಲ್ಲ ಈ ವರ್ಷ. ಯಾಕೆ ಹೀಗಾಗ್ತಾ ಇದೆ? ನನ್ನನ್ನು ಇವತ್ತಿಲ್ಲಿ ಕರೆಸಬೇಕಾದ್ರೆ ಶ್ರೀಯುತ ಶರ್ಮಾ ಅವರು ಹೇಳಿದರು, ಪರಿಸರ ಮತ್ತು ಕೃಷಿಯ ಬಗ್ಗೆ ನೀವು ಒಂದಷ್ಟು ಪ್ರೇರಣೆಯನ್ನು ಕೊಡುವ ಮಾತುಗಳನ್ನು ಆಡಬೇಕು ಅಂತ. ನನ್ನ ಅನಿಸಿಕೆ, ನಾನು ಇಲ್ಲಿ ಬಂದು ನಿಂತು ನೋಡಿದ ಮೇಲೆ ನನಗನ್ಸಿದ್ದೇನೆಂದರೆ, ಕೃಷಿ ಮತ್ತು ಪರಿಸರದ ಬಗ್ಗೆ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಮಂದಿಗೆ ಪ್ರೇರಣೆ ಕೊಡಬೇಕಾದ್ದೇನೂ ಇಲ್ಲ. ನಾವು ಸಾಕಷ್ಟು ಅಭಿವೃದ್ಧಿಯನ್ನು, ಸಾಕಷ್ಟು ಸಾಧನೆಯನ್ನು ಕೃಷಿ ಲೋಕದಲ್ಲಿ ಮಾಡಿದ್ದೇವೆ. ಆದರೆ ನಾವು ಇನ್ನಷ್ಟು ತಿಳಿದುಕೊಳ್ಳಬೇಕಾದಂತಹ ಕೆಲವೊಂದು ವಿಚಾರಗಳಿದೆ. ನಾನು ನಿಮ್ಮ ಮುಂದೆ ಇಡೋದಕ್ಕೆ ಒಂದೊಂದೇ ಪ್ರಯತ್ನ ಪಡ್ತಾ ಇದ್ದೇನೆ. ಇವತ್ತಿನ ಪರಿಸರ ಹೇಗಿದೆ, ಇವತ್ತಿನ ಹವಾಮಾನ ಹೇಗಿದೆ? ಅಕಾಲದಲ್ಲಿ ಮಳೆ ಬಂದರೆ ಅತಿವೃಷ್ಟಿ, ಇಲ್ಲದ್ರೆ ಅನಾವೃಷ್ಟಿ. ವಯನಾಡು ಇರ್ಬೋದು, 4 ವರ್ಷ ಮುಂಚೆ ಮಡಿಕೇರಿ ಇರ್ಬೋದು, ಕೇದಾರನಾಥನಂತಹ ಹಿಮಾಲಯದ ಗಿರಿಶೃಂಗಗಳಿರ್ಬೋದು, ಅಲ್ಲಲ್ಲಿ ಭೂಕುಸಿತ ಆಯಿತು. ಮಳೆಗಾಲ ಹೇಗೋ ಮುಗಿಯಿತು, ಚಳಿಗಾಲ ಇದೆ ಅಂತ ಕೇಳಿದರೆ ಮಾವಿನ ಮರ ಈ ವರ್ಷ ಹೂ ಬಿಡಲಿಲ್ಲ, ಚಳಿ ಸರಿಯಾಗಿ ಬರಲಿಲ್ಲ. ಕೊಯ್ದ ಅಡಕೆಯನ್ನು ಒಣಗಿಸುವ ಅಂದರೆ ಮಧ್ಯೆ ಮಧ್ಯೆ ಮತ್ತೆ ಮಳೆ ಬರ್ತಾ ಇದೆ. ಆಯಿತು, ಚಳಿಗಾಲ ಮಳೆಗಾಲ ಹೇಗೋ ಕಳೀತು. ಬೇಸಿಗೆ ಆದರೂ ಸರಿಯಾಗಿ ಇದೆಯಾ? ನಮ್ಮಲ್ಲಿ ನೀರಿಲ್ಲ, ಕೆರೆ ಬಾವಿಗಳು ಒಣಗಿ ನಿಂತಿದ್ದಾವೆ. 600-700 ಅಡಿ ಬೋರ್ವೆಲ್ ಕೊರೆದ್ರೂ ಕೂಡ ಒಂದು ತೊಟ್ಟು ನೀರಿಲ್ಲ, ಕಲ್ಲಿನ ಹುಡಿ, ಮಣ್ಣಿನ ಹುಡಿ ಹಾರುವಂಥ ಪರಿಸ್ಥಿತಿ. ಯಾಕೆ ಹೀಗಾಗ್ತಾ ಇದೆ? ನಾವು ನಮ್ಮ ಹಿಂದಿನನ್ನು ತಿರುಗಿ ನೋಡಿದರೆ ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಭಾರತದವರು ಪ್ರಕೃತಿಯನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದೇವೆ. ಪ್ರತಿ ಮರ ನಮಗೆ ಪೂಜನೀಯ, ಪ್ರತಿ ಕಲ್ಲು ಪೂಜನೀಯ, ದೇವರನ್ನು ನಾವು ಅದರಲ್ಲಿ ಕಾಣ್ತೇವೆ. ಪ್ರತಿ ಜೀವಿಯಲ್ಲಿ ನಾವು ದೇವರನ್ನು ಕಾಣ್ತೇವೆ. ದೇಹರ ವಾಹನಗಳಾಗಿ ಅದನ್ನು ಆವಾಹನೆ ಮಾಡಿಕೊಂಡು ನಾವು ಪೂಜಿಸ್ತಾ ಬಂದಿದ್ದೇವೆ. ಆದರೆ ಯಾಕೆ ಇದೊಂದು ಮೂಢನಂಬಿಕೆ? ಖಂಡಿತ ಅಲ್ಲ. ಈ ಮೂಢನಂಬಿಕೆ ಅನ್ನೋದಕ್ಕಿಂತ ಹೆಚ್ಚು ಈ ದೈವತ್ವವನ್ನು ಪ್ರಕೃತಿಯಲ್ಲಿ ಯಾಕೆ ನಾವು ಇಂಡ್ಯೂಸ್ ಮಾಡಿದ್ದೇವೆ ಅಥವಾ ಅದರ ಮೇಲೆ ಆವಾಹನೆ ಮಾಡಿದ್ವು ಅಂತ ಹೇಳೋದಕ್ಕೆ ಒಂದು ವೈಜ್ಞಾನಿಕ ಕಾರಣ ಇದೆ. ಒಂದು ಮರ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಆಮ್ಲಜನಕ ಕೊಡ್ತದೆ, ಆಕ್ಸಿಜನ್ ಎಷ್ಟು ಕೊಡ್ತದೆ ಅಂತ ನಾವು ಹಿಂದೆ ಕಾಲದಲ್ಲಿ ಸಾಮಾನ್ಯ ಮನುಷ್ಯನಿಗೊಬ್ಬನಿಗೆ ವಿಜ್ಞಾನದ ಭಾಷೆಯಲ್ಲಿ ಹೇಳಲಿಕ್ಕೆ ಹೋದರೆ ಅವನಿಗೆ ಅರ್ಥ ಆಗ್ತಿರಲಿಲ್ಲ. ಒಂದು ಅಶ್ವತ್ಥ ಗಿಡ, ನಾವು ಊರಿಗೆ ಒಂದು ಅಶ್ವತ್ಥ ಗಿಡವನ್ನು ನೆಡ್ತೇವೆ, ದೇವಸ್ಥಾನದ ಎದುರು ಒಂದು ಅಶ್ವತ್ಥ ಕಟ್ಟೆ ಮಾಡ್ತೇವೆ, ಅದಕ್ಕೆ ಸುತ್ತಿ ಬಂದರೆ ಪುಣ್ಯ ಪ್ರಾಪ್ತಿ, ಮಕ್ಕಳಾಗದವರಿಗೆ ಮಕ್ಕಳು ಪ್ರಾಪ್ತಿ, ನೆಮ್ಮದಿಲ್ಲದವನಿಗೆ ನೆಮ್ಮದಿ ಸಿಗ್ತದೆ ಅಂತೆಲ್ಲ ಹೇಳ್ತೇವೆ. ಯಾಕೆ? ವೈಜ್ಞಾನಿಕವಾಗಿ ಹೇಳೋದಾದರೆ ಒಂದು ಅಶ್ವತ್ಥ ಮರ ಸಂಪೂರ್ಣ ಬೆಳೆದು ನಿಂತು 40-50 ಅಡಿ ಎತ್ತರಕ್ಕೆ ಬೆಳೆದ ಅಶ್ವತ್ಥ ಮರ 1 ಸ್ಕ್ವೇರ್ ಕಿಲೋಮೀಟ್ರಿಗೆ ಬೇಕಾದಷ್ಟು ಆಮ್ಲಜನಕವನ್ನು ಕೊಡ್ತದೆ. ಅದೇ ನೀವು ಸಾಮಾನ್ಯ ಜನರಿಗೆ ಅದು ಹೇಳಿದರೆ ಅದರಲ್ಲಿ ಎಷ್ಟು CFT ಮರ ಕಾಣ್ತದೆ ಅಂತ ಮಾತ್ರ ಅವನು ನೋಡ್ತಾನೆ ಅಷ್ಟೇ ಹೊರತು ಅದನ್ನು ಕಡಿಯದೆ ಬಿಡುವುದಿಲ್ಲ. ಅದಕ್ಕೆ ಅದರಲ್ಲಿ ದೇವರನ್ನು ಆಹ್ವಾನ ಮಾಡಿದ್ದು. ಕೆಳಗೆ ಬ್ರಹ್ಮ, ಮಧ್ಯದಲ್ಲಿ ಶಿವ, ಮಧ್ಯದಲ್ಲಿ ವಿಷ್ಣು, ಮೇಲೆ ಶಿವ ಅನ್ನುವ ಪೂಜನೀಯ ಭಾವವನ್ನು ಅದಕ್ಕೆ ನಾವು ತಂದುಕೊಟ್ಟೆವು. ಅದೇ ರೀತಿ ತುಳಸಿಯನ್ನು ಯಾಕೆ ಮನೆ ಮುಂದೆ ನೆಡಬೇಕು ಅಂದರೆ, ಒಂದು ಉತ್ತಮವಾದ ತುಳಸಿ ಗಿಡ 3 ಅಡಿ ಎತ್ತರಕ್ಕೆ ಬೆಳೆದರೆ ಒಂದು 4-5 ಜನಕ್ಕೆ ಬೇಕಾಗುವಷ್ಟು ಆಕ್ಸಿಜನ್ ಅದು ಕೊಡ್ತದೆ. ಮನೆ ಎದುರಿಗೆ ಒಂದು ತುಳಸಿ ಗಿಡ, ಊರಿಗೊಂದು ಅಶ್ವತ್ಥ ಮರ. ಇದು ನಮ್ಮ ಸಂಸ್ಕೃತಿ. ಅದೇ ಥರ ವಿಜ್ಞಾನ ಬೆಳೀತಾ ಬಂತು. ಆಧುನಿಕ ವಿಜ್ಞಾನದಲ್ಲಿ ಸಾಕಷ್ಟು ವಿಜ್ಞಾನದ ಬಗ್ಗೆ ಸಂಶೋಧನೆಗಳಾಗ್ತಾ ಇದ್ದಾವೆ. ರೇಚಲ್ ಕಾರ್ಸನ್ ಅನ್ನುವ ಓರ್ವ ಅಮೆರಿಕನ್ ವಿಜ್ಞಾನಿ 1962ರಲ್ಲಿ ಸೈಲೆಂಟ್ ಸ್ಪ್ರಿಂಗ್ ಅನ್ನುವ ಒಂದು ಪುಸ್ತಕ ಬರೀತಾರೆ. ಆಕೆ ಎಂದಿನಂತೆ ಸ್ಪ್ರಿಂಗ್ ಅಂದರೆ ಚಳಿಗಾಲ ಕಳೆದು ಬರುವಂತಹ
ಅಲ್ಲಿನ ಒಂದು ಹವೆ ಅಮೆರಿಕದ್ದು. ಅಲ್ಲಿ ವಾಕಿಂಗ್ ಹೋಗ್ಬೇಕಾದ್ರೆ, ಅಂದರೆ ಓಡಾಟಕ್ಕೆ ಹೋಗ್ಬೇಕಾದ್ರೆ ಹಕ್ಕಿಗಳ ಶಬ್ದ ಅವಳಿಗೆ ಕೇಳಿಸ್ತಾ ಇರಲ್ಲ. ಪ್ರತಿ ವರ್ಷವೂ ಕೇಳಿಸ್ತಾ ಇತ್ತು, ಆ ವರ್ಷ ಕೇಳಲಿಲ್ಲ. ಯಾಕೆ ಹೀಗಾಯಿತು ಅಂತ ಕೇಳಿದರೆ, ಅವಳ ವೈಜ್ಞಾನಿಕ ಮನೋಭಾವಕ್ಕೆ ಕಂಡದ್ದೇನೆಂದರೆ, ಅತಿಯಾದ ಕೀಟನಾಶಕಗಳ ಬಳಕೆಯಿಂದ ಹಕ್ಕಿಗಳ ಸಂತತಿ, ಇತರ ಕ್ರಿಮಿಕೀಟಗಳ ಜಂತುಗಳ ಸಂತತಿ ನಿಧಾನವಾಗಿ ನಾಶವಾಗಿ ಬರ್ತಾ ಇದೆ. ಆಗಿನ ಕಾಲದಲ್ಲಿ 2ನೇ ವಿಶ್ವಯುದ್ಧದ ಸಮಯದಲ್ಲಿ ಉಪಯೋಗಿಸಿಕೊಂಡಂತಹ DDT ಅನ್ನೋ ಒಂದು ಕೆಮಿಕಲ್, ಆ ಕೀಟನಾಶಕವನ್ನು ವಿಪರೀತವಾಗಿ ಬಳಕೆ ಮಾಡಿದರು. ವಿಪರೀತವಾಗಿ ಅಂದರೆ ಪ್ರತಿಯೊಬ್ಬನೂ ಕೂಡ ಅವರಲ್ಲಿರುವಂಥ ಸೊಳ್ಳೆಗಳ ನಿರ್ಮೂಲಕ್ಕೆ, ಜಿರಳೆಗಳ ನಿರ್ಮೂಲನಕ್ಕೆ ಕಂಡಲ್ಲಿ ಮನಸೋ ಇಚ್ಛೆ DDTಯನ್ನು ಬಳಸಿ ಅದು ಅಂತರ್ಜಲಕ್ಕೆ ಬೆರೆತು ಅಲ್ಲಿ ಓಡಾಡುವಂತಹ ಜಲಚರಗಳ ಮೂಲಕ ಪಕ್ಷಿಗಳಿಗೆ ಸೇರಿ ಪಕ್ಷಿಗಳು ತನ್ನ ಸಂತಾನಾಭಿವೃದ್ಧಿಯನ್ನು ಮಾಡದಂತಹ ಪರಿಸ್ಥಿತಿ. ಆ ವರ್ಷದ ಚಳಿಗಾಲ ಕಳೆದಾಗ ಪಕ್ಷಿಗಳ ಕಲರವಕ್ಕೆ ಕೇಳಲೇ ಇಲ್ಲ. ಸೊ ಏನು ಮಾಡಿದ್ಲು, ಸಾಕಷ್ಟು ಅಧ್ಯಯನ ಮಾಡಿ ಕೀಟನಾಶಕಗಳ ಅಂದಾದುಂದಿ ಬಳಕೆ ಅಥವಾ ಯೋಜನೆ ಇಲ್ಲದಂತಹ ಬಳಕೆಯನ್ನು ನಿರ್ಬಂಧ ಮಾಡಬೇಕು ಅಂತೇಳಿ ಸಾಕಷ್ಟು ಹೋರಾಟ ಮಾಡಿದರು. ಆದರೆ ಅಷ್ಟೊತ್ತಿಗಾಗಲೇ ಕೀಟನಾಶಕಗಳನ್ನು ತಯಾರಿ ಮಾಡುವ ಕಂಪನಿಗಳು ಕೂಡ, ಡ್ಯೂಪಾಂಟ್, ಬೇಯರ್ನಂತಹ ದೊಡ್ಡ ದೊಡ್ಡ ಕಂಪನಿಗಳು, ಅಂತಾರಾಷ್ಟ್ರೀಯ ಕಂಪನಿಗಳು ಅಮೆರಿಕದಲ್ಲಿ ಬೇರೂರಿದ್ದು, ಅವರ ಲಾಬಿ ಕೂಡ ಸಾಕಷ್ಟಿತ್ತು. ಅವರ ವಿರುದ್ಧ ಹೋರಾಟ ಮಾಡಿ ರೇಚಲ್ ಕಾರ್ಸನ್ ಅಮೆರಿಕ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಆ ಪ್ರತಿಬಂಧವನ್ನು ತರಲಿಕ್ಕೆ ಸಫಲರಾದರು. ಪಾಪ ಆಕೆ ಕ್ಯಾನ್ಸರ್ ಪೀಡಿತೆ, ಆದರೆ ಅವಳ ಕೊನೆಯ ದಿನಗಳಲ್ಲಿ ಕೂಡ ಅವಳು ಪ್ರಕೃತಿಗೋಸ್ಕರ ಹೋರಾಟ ಮಾಡಿ DDT ಅಂತಹ ವಿಷಕಾರಿ ಕೀಟನಾಶಕಗಳನ್ನು ಅಲ್ಲಿ ನಿರ್ಬಂಧ ತಂದರು. ಆದರೆ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಕೆಲವೊಂದು ಕೀಟನಾಶಕಗಳು ಅನಿರ್ಬಂಧಿತವಾಗಿ ಸಿಗ್ತಾ ಇದೆ. ನಾವೆಲ್ಲರೂ ಯೋಚನೆ ಮಾಡಬೇಕು. ಇವತ್ತು ನಾವು ಭೂಮಿಯಲ್ಲಿರುವಂತಹ ಮರಗಿಡಗಳನ್ನು ಕಡಿದು ನಾಶ ಮಾಡ್ತಾ ಇದ್ದೇವೆ. ಒಂದು ಮರ ಅಂದರೆ ನಮಗೆ ಅದರಲ್ಲಿ ಎಷ್ಟು CFT ಇದೆ, ಯಾವ ಜಾತಿ ಮರ, ಎಷ್ಟು ಲಕ್ಷ ರೂಪಾಯಿ ಅದರಲ್ಲಿ ಸಿಗ್ಬೋದು ಅಂತ ಮಾತ್ರ ಯೋಚನೆ ಮಾಡ್ತೇವೆ. ಈಗ ನಾನು ಕೂಡ ಮರಗಳನ್ನು ಅನಿವಾರ್ಯ ರೀತಿಯಲ್ಲಿ ಕಡಿಸಿದ್ದೇನೆ, ಇಲ್ಲ ಅಂತ ಹೇಳೋದಿಲ್ಲ. ಕಡಿಸಬೇಕಾದಂಥ ಪರಿಸ್ಥಿತಿ, ಮನೆ ಕಟ್ತಾ ಇದ್ದೀರಿ, ನಿಮಗೊಂದು ಮರ ಬೇಕು, ಹೊರಗಡೆಯಿಂದ ತಗೊಳ್ಳುವಷ್ಟು ಆರ್ಥಿಕ ಚೈತನ್ಯ ಇಲ್ಲ ಅಂದರೆ ನಿಮ್ಮಲ್ಲಿರೋ ಮರವನ್ನು ಮೋಪಾಗಿ ಮಾಡಿ ಮನೆ ಕಟ್ಟುವಂಥದ್ದು ಅನಿವಾರ್ಯ. ಆದರೆ 1989ರಲ್ಲಿ ನಾಸಾದವರು ಒಂದು ಸಂಶೋಧನೆಯನ್ನು ಮಾಡ್ತಾರೆ. ನಾಸಾ ಅಂದ್ರೇನು? ಅಮೆರಿಕಾದ ಅಂತರಿಕ್ಷ ಸಂಶೋಧನಾ ಕೇಂದ್ರ. ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ? ಆಕಾಶದಲ್ಲಿ ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಅಧ್ಯಯನ ಮಾಡುವಂಥ ನಾಸಕ್ಕೆ ಗಿಡಗಳ ಬಗ್ಗೆ ಯಾಕೆ ಆಸಕ್ತಿ? ವಿಷಯ ಇಷ್ಟೇ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಅಂತಿದೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಭೂಮಿಯಿಂದ ಸಾಧಾರಣ 400 ಕಿಲೋಮೀಟರ್ ಮೇಲೆ ಒಂದು ತಾಣವನ್ನು ಮಾಡಿ ಇಲ್ಲಿಂದ ಅಂತರಿಕ್ಷ ಯಾನಿಗಳನ್ನು, ನಮ್ಮ ಸುನೀತಾ ವಿಲಿಯಮ್ಸ್ ಇರ್ಬೋದು ಅಥವಾ ಬೇರೆ ಅಂತರಿಕ್ಷ ಯಾನಿಗಳನ್ನು ಅಲ್ಲಿಗೆ ಕಳಿಸಿ ಅಲ್ಲಿ ಅವರನ್ನು ಅಧ್ಯಯನಕ್ಕೆ ಅಂತ ತೊಡಗಿಸಿಕೊಳ್ತಾರೆ. ತಿಂಗಳಾನುಗಟ್ಟಲೆ ಇರ್ತಾರೆ ಅಲ್ಲಿ. ಆ 400 ಕಿಲೋಮೀಟರ್ ಎತ್ತರದಲ್ಲಿ ನಮಗೆ ಆಮ್ಲಜನಕ ಸಿಗುವುದಿಲ್ಲ. ಉಸಿರಾಡೋದು ಹೇಗೆ? ಅಲ್ಲಿರುವಂತಹ ವಿದ್ಯುತ್ತು, ಸೋಲಾರ್ ರಿಫ್ಲೆಕ್ಷನನ್ನು ಬಳಸಿಕೊಂಡು ಕೆಮಿಕಲಿ ಆಕ್ಸಿಜನನ್ನು ಸಿಂಥಸಿಸ್ ಆಗಿ ಸಿಂಥೆಟಿಕ್ ಆಕ್ಸಿಜನ್ನ ತಯಾರು ಮಾಡ್ತಾರೆ. ಅದನ್ನು ಅವರಿಗೆ ಅನ್ನಿಸಿದ್ದು ಖರ್ಚುದಾಯಕ ವಿಷಯ. ಇದು ಸುಲಭವಾಗಿ ಮಾಡೋದು ಹೇಗೆ? ಗಿಡಗಳು ಆಕ್ಸಿಜನ್ ಅಂತೂ ಸೂರ್ಯನ ಬೆಳಕಿನೊಂದಿಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಫೋಟೋಸಿಂಥಸಿಸ್ ಮಾಡಿದಾಗ ನ್ಯಾಚುರಲ್ ಆಗಿ ಆಕ್ಸಿಜನ್ ರಿಲೀಸ್ ಆಗ್ತದೆ. ಸೊ 10 ಇಂಡೋರ್ ಪ್ಲ್ಯಾಂಟ್ಸ್, ಅಂದರೆ ಮನೆ ಒಳಗಿರುವಂಥ ನಾವು ಏನು ಹೂವಿನ ಗಿಡ ಇರ್ತೇವೆ ಅಂಥವನ್ನು ಸ್ಪೇಸಿಗೆ ಕಳಿಸಿ ಅಲ್ಲಿ ಅದನ್ನು ಸ್ಟಡಿ ಮಾಡಿ ಅದರಲ್ಲಿ ಯಾವುದು ಉತ್ತಮ ಅನ್ನುವ ಕನ್ಕ್ಲೂಷನ್ನ ತಂದಿದ್ದೇವೆ. ಅದೇ ಥರ ಮಂಗಳದ ಅಂಗಳದಲ್ಲಿ ಕೂಡ ಗಿಡಗಳನ್ನು ನೆಟ್ಟು ಇನ್ನು ಮುಂದೊಂದು ದಿನ ಈ ಭೂಮಿ ನಮಗೆ ಉಪಯೋಗಯೋಗ್ಯ ಅಲ್ಲ, ವಾಸಯೋಗ್ಯ ಅಲ್ಲ ಅಂತ ಆದರೆ ಅದರಲ್ಲಿ ವಾಸ ಮಾಡುವಂಥ ಯೋಚನೆ ಕೂಡ ನಡೀತಾ ಇದೆ. ಅದೇ ರೀತಿ ಭೂಮಿಗೆ ಸಿಮಿಲರ್ ಆಗಿರುವ ನಂತರ ಭೂಮಿಯನ್ನು ಹೋಲುವಂಥ ಇತರ ಗ್ರಹಗಳ ಅನ್ವೇಷಣೆ ಕೂಡ ನಡೀತಾ ಇದೆ. ಯಾಕೆ? ನಾವು ಈ ಭೂಮಿಯನ್ನೇ ಉಳಿಸಿಕೊಳ್ಬೋದಲ್ವ? ಈ ಭೂಮಿಯಲ್ಲೇ ನಾವಿರೋದು ಬಿಟ್ಟು ಮಂಗಳಕ್ಕೋ ಇನ್ನೆಲ್ಲಿಗೋ ನಾವು ಹೋಗಿ ವಾಸ ಮಾಡುವಂತಹ ದರ್ದು ನಮಗೆ ಯಾಕೆ ಅನ್ನೋದನ್ನು ನಾವು ನೋಡಬೇಕು. ಕಾಲದ ಮಹಾಪ್ರವಾಹ ಅನ್ನೋದನ್ನು ನಾವು ತುಂಬ ಹೆಚ್ಚಾಗಿ ನಾವು ಅದನ್ನು ಕಡೆಗಣಿಸ್ತೇವೆ. ಈ ಭೂಮಿಗೆ ಎಷ್ಟು ವರ್ಷ ಆಯಿತು? 450 ಕೋಟಿ ವರ್ಷ. ನೀವು ಗೂಗಲ್ಗೆ ಹಾಕಿ ಸರ್ಚ್ ಮಾಡಿದರೆ ಸಿಗ್ತದೆ. ನಾನು ಗೂಗಲಿಂದಲೇ ತೆಗೆದದ್ದು ಇದೆಲ್ಲ. 450 ಕೋಟಿ ವರ್ಷ ಆಯಿತು. ಯಾವುದು? ನಮ್ಮ ಮಾಡರ್ನ್ ಸೈನ್ಸ್ ಪ್ರಕಾರ, ಹಿಂದೂ ಧರ್ಮದ ಪ್ರಕಾರ ಬಿಡಿ, ನಾವು ಯಾರು ನಂಬುದಿಲ್ಲ, ಅದೆಲ್ಲ ನಮ್ಮ ಕಟ್ಟುಕತೆ, ನಮ್ಮ ಪುರಾಣ, ನಮ್ಮ ಇತಿಹಾಸ ಏನೋ ಒಂದು ಹೇಳ್ತೇವೆ ನಾವು. ಮಾಡರ್ನ್ ಸೈನ್ಸ್ ನೀವು ಗೂಗಲ್, ಎಲ್ಲದಕ್ಕೂ ಗೂಗಲ್ಗೆ ಹಾಕಿ ನೋಡ್ತೀವಲ್ಲ, ಗೂಗಲ್ಗೆ ಹಾಕಿ ನೋಡಿ ಭೂಮಿಯ ಆಯುಷ್ಯ ಎಷ್ಟು? 450 ಕೋಟಿ ವರ್ಷ. ಹೋಮೋಸೆಪಿಯನ್ಸ್ ಅಂದರೆ ನಾವು ಮನುಷ್ಯರ ಮೂಲ ರೂಪ ಉಗಮಾದ್ಯಾವಾಗ? ಕನಿಷ್ಠ ಪಕ್ಷ 6 ಲಕ್ಷ ವರ್ಷ ಮುಂಚೆ ಆದ್ದು. ಆಧುನಿಕ ವರ್ಷ
ಈಗ ನಾವೇನು ಎರಡು ಕೈ ಎರಡು ಕಾಲನ್ನು ಉಪಯೋಗಿಸಿ ಬುದ್ಧಿಯನ್ನು ಉಪಯೋಗಿಸಲಿಕ್ಕೆ ಶುರು ಮಾಡಿದ್ದು ಸಾಧಾರಣ 3 ಲಕ್ಷ ವರ್ಷ ಮುಂಚೆ. ಆದರೆ ನಾಗರಿಕತೆಗಳು ಶುರುವಾದ್ದು ಒಂದು ಸಾಧಾರಣ 10,000 BC, ಅಂದರೆ ಕ್ರಿಸ್ತಪೂರ್ವ 10,000 ವರ್ಷಗಳಿಂದ ಮುಂಚೆ ನಾಗರಿಕತೆ ಶುರುವಾಯಿತು. ಭಾರತದ ಸಿಂಧೂ ನಾಗರಿಕತೆ ಇರ್ಬೋದು, ಇನ್ಕಾ ಇರ್ಬೋದು, ಮಾಯಾ ಇರ್ಬೋದು, ಈಜಿಪ್ಷಿಯನ್ನು, ಆಮೇಲೆ ಹೆಸರು ಹೇಳದಂತಹ ನೀವು ನೋಡಿರದಂತಹ 32 ನಾಗರಿಕತೆಗಳು ಈ ಭೂಮಿಯಲ್ಲಿ ಉದಯ ಆಗಿ ಅಸ್ತಂಗತ ಆಗಿದೆ, ನಶಿಸಿ ಹೋಗಿದೆ ಫಾರ್ ವೇರಿಯಸ್ ರೀಸನ್ಸ್, ಬೇರೆ ಬೇರೆ ಕಾರಣಗಳಿಂದಾಗಿ. ನೆರೆ ಇರ್ಬೋದು, ಬರ ಇರ್ಬೋದು, ಅರಾಜಕತೆ ಇರ್ಬೋದು, ಯುದ್ಧ ಇರ್ಬೋದು, ಆರ್ಥಿಕ ಸಮಸ್ಯೆಗಳಿರ್ಬೋದು. 32 ವಿವಿಧ ನಾಗರಿಕತೆಗಳು ನಮ್ಮ ಭೂಮಿ ಮೇಲೆ ಆಗಿ ಹೋಗಿದ್ದಾವೆ. ನಾಸಾ ಇವತ್ತು ನಿಂತು ಹೇಳ್ತಾ ಇದ್ದೇವೆ, ನಮ್ಮದು ಈಗ ನಾವೇನಿದೆ ಇಡೀ ಭೂಮಿಯಲ್ಲಿರುವಂತಹ ನಾಗರಿಕ ಏನಿದೆ ಈ ಸಮಾಜ 33ನೇದ್ದು. ಇದು ಕೂಡ ಒಂದಲ್ಲ ಒಂದಿನ ಕೊನೆ ಆಗ್ತದೆ. ನಾವು ಇದೇ ಥರ ಭೂಮಿಯ ಮೇಲೆ ಮಾಡ್ತಾ ಇರುವಂಥ ದೌರ್ಜನ್ಯಗಳನ್ನು ಮುಂದುವರಿಸಿದರೆ. ಉರಿಯಾರಿ ಮಳೆಗರಿಯೇ ಮರಳಿ ಸಸಿ ಏರುವುದು, ಮೆರುಗನೊಂದುವುದು ಪೊನ್ ಕಾದ ಬಳಿಕ, ನರಜೀವವಂತು ಶುಚಿಯಹುದು ದುಃಖಾಶ್ರುವಿನ್ ತರುವಾಯ ಪುನರುದಯ ಮಂಕುತಿಮ್ಮ ಅಂತ ಹೇಳಿದ್ದಾರೆ DVG ಅವರು. ಒಂದು ಬರಗಾಲ ಬಂತು, ಎಲ್ಲ ಒಣಗಿ ಹೋಯಿತು, ಮತ್ತೆ ಮಳೆ ಬಂದಾಗ ಅಲ್ಲಿದ್ದ ಗರಿಕೆ ಹುಲ್ಲು ಚಿಗುರಿ ಬರ್ತದೆ. ಅದೇ ಥರ ಚಿನ್ನವನ್ನು ಎಷ್ಟು ಕಾಯಿಸಿ ನಾವು ಅದನ್ನು ನೀರು ಮಾಡಿ ಮತ್ತೆ ಕಾಯಿಸಿದಾಗ ಅದರ ಮೆರುಗು ಮತ್ತಷ್ಟು ಹೆಚ್ಚುತ್ತದೆ ಹೊರತು ಕಮ್ಮಿ ಆಗುವುದಿಲ್ಲ. ಅದೇ ಥರ ನಾವು ಮಾಡಿದಂಥ ತಪ್ಪು ಕೆಲಸಗಳೇನಿದೆ ಅದನ್ನು ಪಶ್ಚಾತ್ತಾಪ ಪಟ್ಟು ತಿದ್ದಿಕೊಂಡ್ರೆ ಮತ್ತೆ ಇನ್ನೊಂದು ಜನ್ಮ ಇದೆ, ಅದನ್ನು ನಾವು ನೋಡಬೇಕಾಗಿದೆ. ನಾವು ಮೂಡಿಗೆರೆಯಲ್ಲಿ BSc ಹಾರ್ಟಿಕಲ್ಚರ್ ಕಲಿಬೇಕಾದ್ರೆ ನಮಗೊಬ್ಬರು ಪರಿಸರ ವಿಜ್ಞಾನಿ ಪಾಠಕ್ಕೆ ಬರ್ತಾಯಿದ್ರು, ಡಾಕ್ಟರ್ ಪ್ರದೀಪ್ ಕೆಂಜಿಗೆ ಅಂತ. ನೀವು ಕೇಳಿರ್ಬೋದು, ಪೂರ್ಣಚಂದ್ರ ತೇಜಸ್ವಿಯವರ ಅತ್ಯಂತ ಆತ್ಮೀಯ ಗೆಳೆಯ. ಅವರೊಂದು ಕತೆ ಹೇಳ್ತಾಯಿದ್ರು. ಈ ಪರಿಸರ, ಈ ಭೂಮಿ ಅನ್ನೋದು ಒಂದು ದೊಡ್ಡ ಹಡಗಿನ ಹಾಗೆ. ಒಂದು ದೊಡ್ಡ ಹಡಗು, ಒಂದು ಅರ್ಧ ಕಿಲೋಮೀಟ್ರ್ ದೊಡ್ಡ, ಒಂದು 1/4 ಕಿಲೋಮೀಟ್ರ್ ಅಗಲ, 18 ಫ್ಲೋರಿನ ಲಕ್ಸುರಿ ಕ್ರೂಸ್ ಅಂತ ಅಂದ್ಕೊಂಡ್ರೆ, ಅದು ಒಂದು ವಿಶಾಲವಾದ ಸಾಗರದಲ್ಲಿ ಅದರ ಪಾಡಿಗೆ ಅದೊಂದು ದಿಕ್ಕಿಗೆ ಒಂದು ವೇಗದಲ್ಲಿ ಹೋಗ್ತಾ ಇದೆ. ನಾವು ಆ ಹಡಗಿನ ಡೆಕ್ ಅಂದರೆ ಟಾಪ್ ಫ್ಲೋರಲ್ಲಿ ಏನಿದೆ ಒಂದು ಚಿಕ್ಕ ಸೈಕಲ್ ಹಿಡ್ಕೊಂಡು ಸೈಕಲ್ ತುಳಿತಾ ಇದ್ದೇವೆ. ಹಡಗಿನ ವೇಗ ಮತ್ತು ಗುರಿಯನ್ನು ಬದಲಾಯಿಸೋದು ನಮ್ಮ ಕೈಯಲ್ಲಿ ಇಲ್ಲ. ಆದರೆ ಈ ನಮ್ಮ ಸೈಕಲನ್ನು ನಾವು ಹೇಗೆ ಬೇಕಾದರೂ ಸುತ್ತು ಹೊಡಿಬೋದು ಅಂತ. ಅದರ ಅರ್ಥ ಏನಂದರೆ, ಈ ಪರಿಸರದ ಮೇಲೆ, ಭೂಮಿಯ ಮೇಲೆ ಆಗ್ತಾ ಇರುವಂತಹ ಎಷ್ಟೋ ದೊಡ್ಡ ಅನಾಚಾರಗಳಿದ್ದಾವೆ, ದೌರ್ಜನ್ಯಗಳಿದ್ದಾವೆ. ಇಂಡಸ್ಟ್ರಿಯಲ್ಗಳ ಬಗ್ಗೆ ಮಾತಾಡ್ತೇವೆ, ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದರು. ಚರ್ನೋಬಿಲ್ ಅಣು ದುರಂತದಿಂದ ಹಿಡಿದು ಹಿರೋಶಿಮಾ ನಾಗಸಾಕಿಯವರೆಗೆ ಭೂಮಿಯನ್ನು ಧ್ವಂಸ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳಾಗಿದ್ದಾವೆ. ಅದನ್ನು ಸರಿ ಮಾಡಲಿಕ್ಕೆ ನಮ್ಮ ಕೈಯಲ್ಲಿಲ್ಲ. ಆದರೆ ನಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಟುಕೊಂಡು ಒಂದಷ್ಟು ಹೊಸ ಗಿಡ ಮರಗಳನ್ನು ನೆಟ್ಟು, ಒಂದಷ್ಟು ಕಾಡು, ಒಂದಷ್ಟು ತಂಪನ್ನು ಬೆಳೆಸುವಂತಹ ಪ್ರಯತ್ನ ನಾವು ಖಂಡಿತ ಮಾಡ್ಬೋದು. ನಮ್ಮಿಂದ ಏನು ಮಾಡ್ಬೋದು? ನಮ್ಮ ಮನೆ ಎದುರು ಒಂದು ಖಾಲಿ ಜಾಗ ಇದೆ ಅಂತ ಹೇಳಿದರೆ, ಒಂದು 15 ಸ್ಕ್ವೇರ್ ಫೀಟ 20 ಸ್ಕ್ವೇರ್ ಫೀಟ ಇಂಟರ್ಲಾಕ್ ಸ್ವಚ್ಛತೆಗೋಸ್ಕರ ನಾವು ಹಾಕಿರ್ತೀವಿ. ತೆಗೆದು ಅದನ್ನು ಒಂದು ಸೈಡಿಗೆ ಇಲ್ಲಿ ನೋಡಿ ಗಾರ್ಡನ್ ಮಾಡಿದ್ದಾರೆ, ಉದ್ಯಾನವನ ಮಾಡಿದ್ದಾರೆ. ತರಕಾರಿ, ನಮ್ಮ ಮನೆಗೆ ಬೇಕಾಗುವ ತರಕಾರಿ ಅಂತ ನಾವೇ ಬೆಳಿಬೋದು. ಹೊರಗೆ ಸಿಗುವಂತಹ ತರಕಾರಿಗಳಲ್ಲಿ ಎಷ್ಟು ವಿಷ ಹಾಕಿದ್ದೇವೆ ನಾವು ಖಂಡಿತ ನಿಮಗೆ ಗೊತ್ತಿಲ್ಲ. ಹಾರ್ಟಿಕಲ್ಚರ್ ಒಂದು ಗ್ರ್ಯಾಜುಯೇಟ್ ಆಗಿ ನನಗೆ ಗೊತ್ತಿದೆ. ಒಂದು ಕ್ಯಾಬೇಜ್ ನೀವು ತಿಂತಾ ಇದ್ದೀರಿ ಅಂದರೆ ಅದರಲ್ಲಿ 16 ಸಲ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ. ಒಂದು ಕಾಲಿಫ್ಲವರಿಗೆ 18 ಸಲ ವಿಷ ಹೊಡೆದಿರ್ತಾರೆ. ಅದನ್ನು ನಾವು ಇಲ್ಲಿ ಒಂದು ಉಪ್ಪು ನೀರಲ್ಲ, ಸಾಬೂನಿರಲ್ಲ, ಆ್ಯಸಿಡ್ ಹಾಕಿ ತೊಳೆದ್ರೂ ಕೂಡ ಅದರ ಒಳಗೆ ಸೇರಿರುವಂತಹ ಕೆಮಿಕಲ್ ಹೋಗಿರುವುದಿಲ್ಲ. ನಾವು ಅದನ್ನು ಉಪಯೋಗಿಸ್ತಾ ಇದ್ದೇವೆ. ಕ್ಯಾನ್ಸರ್ ಪೇಷಂಟ್, ಇನ್ನಿತರ ವಿಚಿತ್ರ ರೋಗಗಳ ಸಂಖ್ಯೆಗಳು ಬೆಳೀತಾ ಇರೋದು ಕೂಡ ಇದೇ ಕಾರಣದಿಂದ ನಮಗೆ ಗೊತ್ತು. ನಮ್ಮ ಮನೆಗೆ ಬೇಕಾದಂತಹ ತರಕಾರಿ ನಾವೇ ಬೆಳಿಬೋದಲ್ಲ. ಆಚಾರ್ಯರು ಹೇಳ್ತಾ ಇದ್ರು ನಮಗೆ, ಇಲ್ಲಿ ಬೇಕಾದಂತಹ ತರಕಾರಿಯನ್ನು ನಾವೇ ಪೋಷಕರೇ ತಂದು ಕೊಡ್ತಾರೆ. ಪ್ರತಿಯೊಬ್ಬರ ಮನೆಯಿಂದ ಒಂದಲ್ಲ ಒಂದು ಬಾಳೆಕಾಯಿ ಆದರೂ ಇಲ್ಲಿಗೆ ಬಂದಿದೆ ಅಂತೇಳಿ ಖುಷಿ ಆಗ್ತದೆ ಅದನ್ನು ಕೇಳುವಾಗ. ಇದೇ ಬೆಂಗಳೂರಿನಲ್ಲಿ ಯಾವುದೋ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲಿನ ಆ್ಯನ್ಯುವಲ್ ಡೇ ಆಗ್ತಿದ್ರೆ ಈ ರೀತಿಯ ಒಂದು ವಾತಾವರಣ ಖಂಡಿತ ಇರ್ತಿರಲಿಲ್ಲ ಅನ್ನೋ ನನ್ನ ಭಾವನೆ. ಮಕ್ಕಳಿದ್ದೀರಿ ನೀವು, ಇಷ್ಟೆಲ್ಲ ವಿಜ್ಞಾನ ತಂತ್ರಜ್ಞಾನಗಳ ಬಗ್ಗೆ ಮಾತಾಡಿದರೆ ನಿಮ್ಮ ತಲೆ ಮೇಲೆ ಹಾರಿ ಹೋಗಿರ್ಬೋದು. ನಿಮ್ಮ ಹತ್ರ ಒಂದಷ್ಟು ನಿಮ್ಮ ಭವಿಷ್ಯದ ಬದುಕಿನ ಬಗ್ಗೆ ಮಾತಾಡಬೇಕಾದ ಕೂಡ ನನ್ನ ಜವಾಬ್ದಾರಿ. ನಾವು ಇಲ್ಲಿ ಬರ್ತೇವೆ, ಈಗ ತುಂಬ ಜನರು ನೋಡಿದೆ, ಎಲ್ಲ 100ಕ್ಕೆ 100 100 ಔಟ್ ಆಫ್ 100 ತೆಗೆದಿದ್ದೀರಿ, ಖುಷಿಯಾಯಿತು. ಆದರೆ ಆ 100 ಔಟ್ ಆಫ್ 100 ಮಾತ್ರ ಬದುಕಿನ ಗುರಿಯಲ್ಲ ಅನ್ನೋದು ಮಾತ್ರ ನಮಗೆ ನೆನಪಿರಬೇಕು. ಇಲ್ಲಿ ನಾವು 100ಕ್ಕೆ 100 A+ ಎಲ್ಲ ಸಬ್ಜೆಕ್ಟಲ್ಲೂ ತೆಗೆದು ಹೊರಗೆ ಹೋಗಿ ಡಾಕ್ಟ್ರು ಇಂಜಿನಿಯರ್ ಮಾತ್ರ ಆದರೆ ಅದು ನಾವು ಸಮಾಜಕ್ಕೆ ಏನು ವಾಪಸ್ ಕೊಡ್ತಾ ಇಲ್ಲ ಅಂತ ಅರ್ಥ. ಅದು ಆಚೆಗೂ ಬದುಕಿದೆ.
ನಾವೆಲ್ಲ ಕೃಷಿ ಹಿನ್ನೆಲೆಯಿಂದ ಬಂದಿದ್ದೇವೆ. ಆದರೆ ನಮ್ಮ ದೊಡ್ಡ ಸಮಸ್ಯೆ ನಮ್ಮ ಹಿರಿಯರದ್ದು ಏನಂದರೆ, ನಾನು ಕಷ್ಟಪಟ್ಟದ್ದು ಸಾಕು, ನಮ್ಮ ಮಗ ಈ ಕೃಷಿಗೆ ಬರೋದು ಬೇಡ, ನೀನು ಎಲ್ಲಿಯಾರು ಹೋಗಿ ಸುಖವಾಗಿರೋದು. ಪ್ರತಿಯೊಬ್ಬನೂ ಹಾಗೆ ಹೇಳ್ತಾ ಇದ್ದರೆ ಇನ್ನೊಂದು ದಿವಸ ನಾವು ಪೆನ್ ಡ್ರೈವ್ ಮತ್ತು ಸಿ ಡಿ ಅಂತೂ ಹೋಯಿತು, ಹಾರ್ಡ್ ಡಿಸ್ಕ್ಗಳನ್ನು ತಿನ್ನಬೇಕಂತ ಪರಿಸ್ಥಿತಿ ಬಂದಿದ್ದೇ ಹೊರತು ನಮಗೆ ಅನ್ನ ಸಿಗಬೇಕಾದ್ರೆ ಭಾರಿ ಕಷ್ಟ ಇದೆ. ನಾವು ಗಂಗಾವತಿಯಿಂದ ತರುವಂಥ ಕುಚಿಲಕ್ಕಿ ಬೆಳ್ತಕ್ಕಿ ಅಕ್ಕಿಯನ್ನು ಉಣ್ಣುವ ಪರಿಸ್ಥಿತಿ ಇದೆ ನಾವು ದಕ್ಷಿಣ ಕನ್ನಡದಲ್ಲಿ. ಅಲ್ಲಿ 45 ದಿನದ ಅಂತರದಲ್ಲಿ ಮಾಡ್ತಾ ಇರುವಂಥ ಕೆಮಿಕಲ್ ಕೀಟನಾಶಕ ಆಗಿರ್ಬೋದು, ಶಿಲೀಂಧ್ರನಾಶಕ ಆಗಿರ್ಬೋದು, ಅದರ ಸ್ಪ್ರೇ ನೋಡಿದರೆ ನಾವು ಊಟ ಮಾಡಲಿಕ್ಕಿಲ್ಲ. ಯಾಕೆ? ನಾವು ಬೆಳಿಬೋದಲ್ಲ. ನಮ್ಮ ಮನೆಯಲ್ಲಿರುವಂಥ ಒಂದು ಎಕರೆಯೋ ಅರ್ಧ ಎಕರೆಯೋ ನಮಗೆ ಬೇಕಾದಷ್ಟು ಅಕ್ಕಿಯನ್ನು ತರಕಾರಿ ನಾವು ಯಾಕೆ ಬೆಳಿಬಾರ್ದು? ನಮ್ಮ ಮಕ್ಕಳಿಗೆ ನಾವು ಅದನ್ನು ಹೇಳಬೇಕಾದಿಷ್ಟೇ. ಇಲ್ಲಿ ಆ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳುವ ಒಂದು ಭರವಸೆ, ನಂಬಿಕೆ ನನ್ನದಿದೆ. ಸಾಕಷ್ಟು ಕೃಷಿಕರ ಬಗ್ಗೆ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ನಮ್ಮಲ್ಲೇ ಇರುವಂತಹ ಕೆಲವೊಂದು ಪುಟ್ಟ ಸಾಧಕರ ಬಗ್ಗೆ ನಮಗೆ ಗೊತ್ತಿದೆಯೋ ಅಥವಾ ಗೊತ್ತಿದ್ದು ಕೂಡ ನಾವು ಉಪೇಕ್ಷೆ ಮಾಡ್ತಾ ಇದ್ದೇವೋ ಗೊತ್ತಿಲ್ಲ. ಒಂದೆರಡು ಉದಾಹರಣೆ, ಯಾಕೆಂದರೆ ಕೃಷಿಕರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಇದು ವೇದಿಕೆಯೂ ಅಲ್ಲ, ಮತ್ತು ಅದು ಒಂದು ದೊಡ್ಡ ಸಾಗರದಿಂದ ಒಂದು ಚಿಕ್ಕ ತಂಬಿಗೆಯಲ್ಲಿ ನೀರು ತಂದಂತಹ ಪ್ರಯತ್ನ ಆದಿತ್ತು. ಆದರೆ ನನಗೆ ಗೊತ್ತಿರೋ 1-2 ಜನರ ಉದಾಹರಣೆ ನಾನು ಹೇಳ್ತೇನೆ. what you have as a career other than engineering and medical sciences or related to that ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. BSc ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಫಿಶರೀಸ್, ಡೈರಿ ಸೈನ್ಸ್, ವೆಟರ್ನರಿ ಸೈನ್ಸ್, ಫಾರೆಸ್ಟ್ರಿ ಇತ್ಯಾದಿ ಕೋರ್ಸ್ಗಳಿದ್ದಾವೆ. ಅದರಲ್ಲಿ ಮಾಡಿ ಕೂಡ ಸಾಕಷ್ಟು ಸಾಧನೆ ಮಾಡಿದಂತಹ ಕೆಲವು ಉದಾಹರಣೆಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಕ್ರಿಕೆಟ್ ಪ್ರಿಯರಿದ್ದೀರಿ ನೀವೆಲ್ಲ. ನಮ್ಮ ದೇಶದ ಅತ್ಯಂತ ದೊಡ್ಡ ಕ್ರೀಡಾಂಗಣ ಯಾವುದು ಗೊತ್ತಾ? ಗುಜರಾತಿನ ಮೊಟೆರಾ, ವಾಂಕಡೆ ಸ್ಟೇಡಿಯಂ ಬಗ್ಗೆ ಕೇಳಿರ್ಬೋದು. ಈ ಥರ ಭಾರತದ ಒಂದು 45 ಸ್ಟೇಡಿಯಂಗಳಿಗೆ ಬೇಕಾದಂತಹ ಗೊಬ್ಬರ ಯಾಕೆ ಬೇಕು ಅಂತ ಕೇಳ್ತೀರಿ. ಕ್ರಿಕೆಟ್ ಸ್ಟೇಡಿಯಮ್ಗೆ ಗೊಬ್ಬರ ಏನಕ್ಕೆ? ಅಲ್ಲಿ ನಾವು ಓಡಾಡ್ತೇವಲ್ಲ, ಆ ಹಸಿರಿನ ಏನು ಲಾನ್ ಏನಿದೆ ಅದನ್ನು ಬೆಳಿಬೇಕಾದ್ರೆ ನಿಮ್ಮ ಸಗಣಿ ಗೊಬ್ಬರ ಹಾಕಿದರೆ ಅದು ಬರೋದಿಲ್ಲ. ಅದಕ್ಕೆ ಸ್ಪೆಷಲ್ ಒಂದು ಗೊಬ್ಬರ ಬೇಕು. ಆ ಗೊಬ್ಬರವನ್ನು ಸಪ್ಲೈ ಮಾಡೋದು ಯಾರು? ಇವತ್ತು 45 ಸ್ಟೇಡಿಯಂ, ನಮ್ಮ ದೇಶದ 45 ಸ್ಟೇಡಿಯಂಗಳಿಗೆ, ಒಂದಷ್ಟು ಫುಟ್ಬಾಲ್ ಸ್ಟೇಡಿಯಂಗಳಿಗೆ, ಹಲವಾರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ, ಪಂಚತಾರ ಹೋಟೆಲ್ಗಳಿಗೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ 18ನೇ ಫ್ಲೋರ್ 28ನೇ ಫ್ಲೋರಲ್ಲಿರುವಂಥ ಗಾರ್ಡನ್ಗೆ ಕೊಡುವ ಗೊಬ್ಬರವನ್ನು ತಯಾರು ಮಾಡೋದು ಒಬ್ಬ MSc ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಅರುಣ್ ಅಂತ ಅವರ ಹೆಸರು. ರೆಡ್ ಸ್ಯಾಂಡರ್ಸ್ ಅಂತ ಹೇಳುವ ಒಂದು ಕಂಪನಿ ಬಿಡದಿಯಲ್ಲಿದೆ. ಇಡೀ ದೇಶಕ್ಕೆ ಬೇಕಾಗುವಂಥ ಗೊಬ್ಬರವನ್ನು ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ನಮ್ಮವರೇ ಅಶೋಕ್ ಕುಮಾರ್ ಕರಿಕಾಳ ಅಂತ ಇದ್ದಾರೆ. MSc ಅಗ್ರಿಕಲ್ಚರ್ ಮಾಡಿ ಅಲ್ಲೆಲ್ಲೋ ಕೆಲಸ ಸಿಗ್ಬೋದಾಗಿತ್ತು ಅವ್ರಿಗೆ. ಯಾವುದೋ ಬ್ಯಾಂಕಲ್ಲಿ ಫೀಲ್ಡ್ ಆಫೀಸರ್ ಕೆಲಸ ಸಿಗ್ತಾಯಿತ್ತು. ಬಿಟ್ಟು ಅವರದೇ ಇಂಟಿಗ್ರೇಟರ್ಸ್ ಅಂತ ಹೇಳಿ ಒಂದು ಸಂಸ್ಥೆ ಮಾಡ್ತಾ ಇದ್ದಾರೆ. ಕೃಷಿಯಲ್ಲಿ ವಿವಿಧ ಸಂಶೋಧನೆಗಳು, ಅವರದೇ ಆದಂತಹ ಸಂಶೋಧನೆಗಳನ್ನು ಮಾಡ್ತಿದ್ದಾರೆ. ಕೃಷಿ ಅಂದರೆ ನಾವೇನು ಅಂದ್ಕೊಂಡಿರ್ತೀವಿ, ಈ ನಮ್ಮ ಭಾಗದವರಿಗೆ ತೋಟಗಾರಿಕೆ ಬೆಳೆಗಳಾದ ಅಡಿಕೆ, ತೆಂಗು, ಬಾಳೆ, ರಬ್ಬರ್, ಪೆಪ್ಪರ್ ಇಷ್ಟೇ. ಅಥವಾ ಕೃಷಿ ಅಂದ್ರೇನು? ಭತ್ತ, ಜೋಳ, ರಾಗಿ, ಕಬ್ಬು, ಕೆಲವಷ್ಟು ಎಣ್ಣೆಯ ಧಾನ್ಯಗಳು, ಸೋಯಾ ಮತ್ತು ಇತ್ಯಾದಿಗಳು ಮಾತ್ರ, ಸೂರ್ಯಕಾಂತಿ ಮಾತ್ರ ಅಂದ್ಕೊಂಡಿರ್ತೀವಿ. ಅದಲ್ಲದೆ ಕೃಷಿಯಲ್ಲಿ ಸಾಧ್ಯತೆಗಳಿದ್ದಾವೆ ಅನ್ನೋದನ್ನ ಅವರು ತೋರಿಸಿಕೊಡ್ತಾ ಇದ್ದಾರೆ. ನಮ್ಮವರೇ ಆದಂಥ ಶ್ರೀ ಅನಿಲ್ ಬಳಂಜ ಅವರೇನು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಮಾಡಿದವರು ಕೂಡ ಅಲ್ಲ, ಸಾಮಾನ್ಯ ಕೃಷಿಕ. ಆದರೆ ಅವರಲ್ಲಿರುವ ಆಸಕ್ತಿ ಎಷ್ಟಿದೆ ಅಂತ ಹೇಳಿದರೆ, ಅವರು ಓಡಾಡಿ ಕನಿಷ್ಠ ಪಕ್ಷ 1000 ವಿದೇಶಿ ಹಣ್ಣಿನ ತಳಿಗಳನ್ನು ತಂದು ಅವರ ತೋಟದಲ್ಲಿ ಅದನ್ನು ಮರುತ್ಪಾದನೆ ಮಾಡಿ ಅದನ್ನು ನರ್ಸರಿ ರೂಪದಲ್ಲಿ ಸಮಾಜಕ್ಕೆ ಹಂಚ್ತಾ ಇದ್ದಾರೆ. ಅದೊಂದು ವ್ಯವಹಾರ ಹೌದು. ಆದರೆ ಅವರ ಇವತ್ತಿನ ಟರ್ನ್ ಓವರ್ ಕೇಳಿದರೆ ಯಾವ ಡಾಕ್ಟ್ರಿಗೂ ಕಡಿಮೆ ಇಲ್ಲ, ಯಾವ ಇಂಜಿನಿಯರಿಗೂ ಕಮ್ಮಿ ಇಲ್ಲ. ಅವರ ಲಾಭ ಯಾವ ಸಾಫ್ಟ್ವೇರ್ ಪ್ರೊಫೆಷನಲ್ ಅವರಿಗೂ ಇಲ್ಲ. ಅವರ ಮನೆಯಲ್ಲಿ ಕೂತ್ಕೊಂಡು ಮಾಡಿ ಸಂಪಾದನೆ ಮಾಡ್ತಾ ಇರೋದು. ಅವರ ಮನೆಯಲ್ಲಿ 100 ರೂಪಾಯಿಂದ ಹಿಡಿದು 10,000, 1 ಲಕ್ಷದವರೆಗಿನ ಗಿಡ ಉಂಟು. ಯಾರಿಗುಂಟು? ನೆಮ್ಮದಿಯೂ ಉಂಟು, ಸಂಪಾದನೆಯೂ ಉಂಟು ಅಂತ ಇರಬೇಕಾದ್ರೆ ನಾವು ಯಾಕೆ ಇದನ್ನು ಬಿಟ್ಟು ದೂರಲ್ಲೇ ಓಡಬೇಕು? ಹಾಗಂತೇಳಿ ನೀವು ಎಲ್ಲ ಬಿಟ್ಟು ಕೃಷಿ ಮಾಡಿ ಅಂತ ಹೇಳಿದ್ರೆ ನಿಮ್ಮಲ್ಲೇ ಒಂದಷ್ಟು ಜನ ಕಾರ್ಯಕ್ರಮ ಮುಗಿದ ಮೇಲೆ ಬಂದು ನನಗೆ ಕ್ಲಾಸ್ ತಗೊಳ್ತೀರಿ. ಹಾಗೆ ಹೇಳ್ತಾ ಇರೋದಲ್ಲ ನಾನು. ಸಂಪಾದನೆ ಅವಕಾಶ ಇರುವಂತಹ ಉದ್ಯೋಗಗಳನ್ನು ಕೃಷಿಯಲ್ಲಿ ಕೂಡ ಮಾಡಬಹುದು ಅಂತ ಮಾತ್ರ ನನ್ನ ಅನಿಸಿಕೆ. ಶ್ರೀಪಡ್ರೆ ಅವರಿದ್ದಾರೆ, ಆದಿಕೆ ಪತ್ರಿಕೆಯ ಸಂಪಾದಕರು. ಅವರ ಜೊತೆ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಅವರ ಖಜಾನೆಯಲ್ಲಿ ಕೃಷಿಯಿಂದ ವಿವಿಧ ರೀತಿಯಲ್ಲಿ ಉದ್ಯಮಗಳನ್ನು ಮಾಡಿ ಸಕ್ಸಸ್ ಆದವರಂತಹ ಸಾವಿರಾರು ಉದಾಹರಣೆಗಳಿದ್ದಾವೆ. ಹಲಸಿಂದ ಹಿಡಿದು ಬಾಳೆ, ತೆಂಗಿನ ಒಣತುರಿ ಏನಂತ ಹೇಳ್ತೀವಿ ನಾವು, ಗ್ರೇಟೆಡ್ ಕೊಕೊನಟ್ ಅಂತ ಏನು ಹೇಳ್ತೀವಿ, ಅಂಥವು, ತೆಮ್ತಾ ಎಣ್ಣೆ, ತೆಮ್ತಾ ಹಾಲು, ಎಷ್ಟು ಬೇಕು ನಿಮಗೆ ಆ ಪ್ರತಿಯೊಂದನ್ನು ಕೂಡ ಮಾಡಿ
ಸಕ್ಸಸ್ ಆಗಿರುವಂತಹ ಉದಾಹರಣೆ ಅವರ ಹತ್ರ 1,000ಕ್ಕಿಂತ ಜಾಸ್ತಿ ಇರ್ಬೋದು. ಅಷ್ಟೇ ಯಾಕೆ, ನಮ್ಮ ಸಭೆಯಲ್ಲಿ ನಮ್ಮೊಂದಿಗಿರ್ತಾರೆ ಬೈಕುಂಜ ಶಂಕರನಾರಾಯಣ ಭಟ್ರು. ಕೊರೋನಾ ಸಮಯದಲ್ಲಿ ಪಾಪ ಕುಂಬಳಕಾಯಿ ಕೃಷಿಗೆ ಸಾಹಸಕ್ಕೆ ಕೈ ಹಾಕಿದ್ರು. ಅವ್ರಿಗೆ ಗೊತ್ತು ಲಾಕ್ಡೌನ್ ಇದೆ, ಆದರೂ ಮಾಡಿದ್ದಾರೆ. ಟನ್ಗಟ್ಟಲೆ ಕುಂಬಳಕಾಯಿ, ನಿಮ್ಗೆ ಗೊತ್ತಿರ್ಬೋದು, ಕುಂಬಳಕಾಯಿ ಬೆಳೆದವರಿಗೆ ಒಂದೊಂದು ಬಳ್ಳಿಯಲ್ಲಿ 100 kg 200 kg ಆಗ್ತದೆ. ಅದು ಗದ್ದೆಯಲ್ಲಿ ಬೆಳೆದಷ್ಟು ಕುಂಬಳಕಾಯಿಯೇ ಕಾಣ್ತದೆ. ಮಾರುವುದು ಹೇಗೆ ಅಂತ ಹೇಳುವಾಗ ಸಾಮಾಜಿಕ ಜಾಲತಾಣದ ಸಹಾಯ ಪಡೆದು ಕೇರಳ ಸರ್ಕಾರದ ಕೃಷಿ ಸಚಿವರೇ ಅವರನ್ನು ಸಂಪರ್ಕಿಸಿ ಅವರ ಉತ್ಪಾದನೆಯನ್ನು ಮಾರುಕಟ್ಟೆಗೆ ತಲುಪಿಸಿ ಅವರಿಗೆ ಯೋಗ್ಯ ಬೆಲೆ ಸಿಗುವ ಹಾಗೆ ಮಾಡಿದರು. ಇದರ ಅರ್ಥ ಇಷ್ಟೇ, ಮನಸ್ಸಿದ್ರೆ ಮಾರ್ಗ. ಕೃಷಿ ನಾವು ಅಂದುಕೊಂಡಷ್ಟು ಸುಲಭ ಅಲ್ಲ, ಅದೇ ರೀತಿ ಅಂದುಕೊಂಡಷ್ಟು ಕಷ್ಟ ಕೂಡ ಅಲ್ಲ. ಪ್ರಾಚಾರ್ಯರ ಹತ್ರ ಮಾತಾಡಬೇಕಾದ್ರೆ ಅವರು ಒಂದು ದಪ್ಪ ಫೈಲ್ ತೆಗೆದುಕೊಟ್ರು ನನಗೆ. ನಾನು ನೋಡಿದೆ ಏನಿದೆ ಅಂತ. ನೋಡುವಾಗ ಹೇಳಿದರು, ನಮ್ಮ ವಿದ್ಯಾರ್ಥಿಗಳಿಗೊಂದು ಪ್ರಾಜೆಕ್ಟ್ ಟೈಪ್ ನಾವು ಕೊಟ್ಟಿದ್ದೇವೆ, ಒಂದು ಅಸೈನ್ಮೆಂಟ್ ನಾವು ಕೊಟ್ಟಿದ್ದೇವೆ. ಅವರ ಮನೆಯ ಖರ್ಚಿನ ಬಜೆಟನ್ನು ಮಾಡಿ ತಯಾರಿಸಬೇಕು ಅಂತ ತೆಗೆದು ನೋಡಿದೆ. ಪ್ರತಿಯೊಬ್ಬರು ಕೂಡ 7, 8ನೇ 9ನೇ ತರಗತಿಯ 10ನೇ ತರಗತಿಯ ಮಕ್ಕಳು ಅವರವರ ಮನೆಯ ಆದಾಯ ಮತ್ತು ಖರ್ಚುಗಳನ್ನು ಒಂದು ಇಷ್ಟು ದೊಡ್ಡ ಪೇಪರಲ್ಲಿ ಬರೆದು 2-3 ಪುಟದಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿ ಕೊಟ್ಟದ್ದಿದೆ. ಮೇಲಿಂದ ಮೇಲೆ ನೋಡಿಕೊಂಡು ನಾನು ಪೂರ್ತಿ ಡೀಟೇಲ್ ನೋಡೋಕೆ ಹೋಗಿಲ್ಲ. ಅದರಲ್ಲಿ ಕೆಲವೊಂದು ನಾನು ಗಮನಿಸಿದೆ. ಎಷ್ಟೋ ಜನ ಮಕ್ಕಳು ಅವರ ಆದಾಯ 10,000, ಖರ್ಚು 12,000, 16,000. ಒಂದು ನೋಡಿದೆ 12,000 ಆದಾಯ, 21,000 ಖರ್ಚು ಅಂತ ಬರೆದು ತೋರಿಸಿದ್ದಾರೆ. ಮಕ್ಕಳು ಅವರಿಗೆ ಅವರ ಹೆತ್ತವರ ಮೂಲ ಆದಾಯ, ನಿಜವಾದ ಆದಾಯ ಅಂತ ಏನು ಹೇಳಿ ಗೊತ್ತಿರುವುದಿಲ್ಲ. ಏನೋ ಒಂದು ಪ್ರಾಜೆಕ್ಟ್ ಅಂತ ಹೇಳಿ ಬರ್ಕೊಂಡು ಬಂದಿರ್ಬೋದು ಅನ್ನೋ ಅಸಂಪ್ಷನಿಂದ ನಾನು ಹೇಳ್ತಾ ಇದ್ದೇನೆ. ಪ್ರಾಕ್ಟಿಕಲಿ ಸ್ಪೀಕಿಂಗ್ 10,000 ಆದಾಯ ತಿಂಗಳಿಗಿರುವ 22,000 ರೂಪಾಯಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡ್ತಾ ಇದ್ದೇನೆ ಅಂದರೆ ಅವನೆಲ್ಲೋ ಒಂದು ಸೊಸೈಟಿಯಲ್ಲಿ ದೊಡ್ಡ ಮಟ್ಟದ ಲೋನ್ ತೆಗೆದಿರಬೇಕು ಅಲ್ವಾ? ಆಯಿತು, ಆ ಪಾಠ ಅಲ್ಲಿಗೆ ಬಿಡುವ, ಆ ವಿಷಯ ಅಲ್ಲಿಗೆ ಬಿಡುವ. ಒಂದು ವೇಳೆ ಅವನ ಆದಾಯ 10,000, ಖರ್ಚು 20,000 ಇದೆ ಅಂತ ಇಟ್ಕೊಳ್ಳುವ. ಅದರಲ್ಲಿ ಅವ್ರ ಕನ್ಕ್ಲೂಷನ್ ಏನು ಬರೆದಿದ್ದಾರೆ? ವಿ ವಿಲ್ ಟ್ರೈ ಟು ರೆಡ್ಯೂಸ್ ಅವರ್ ಎಕ್ಸ್ಪೆನ್ಸಸ್, ವಿ ವಿಲ್ ಟ್ರೈ ಟು ರೆಡ್ಯೂಸ್ ಎಲೆಕ್ಟ್ರಿಸಿಟಿ, ವಿ ವಿಲ್ ಟ್ರೈ ಟು ರೆಡ್ಯೂಸ್ ಅವರ್ ಇಂಟರ್ನೆಟ್ ಯೂಸೇಜ್. ಇವತ್ತಿನ ದಿನಮಾನದಲ್ಲಿ ನಾವು ಏನೋ ಒಂದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಆ ಒಂದು ನಮ್ಮ ಅಭ್ಯಾಸಗಳನ್ನು, ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಮ್ಮ ಮನೆಯಲ್ಲಿ 4 ಕೋಣೆಯಲ್ಲಿ ಬಲ್ಬು ಉರಿಸಿ ನಾವು ರಾತ್ರಿ ಮಲಗುವವರಾಗಿದ್ದರೆ 4 ಕೋಣೆಯಲ್ಲಿ ಬಲ್ಬು ಫ್ಯಾನು ತಿರುಗದೇ ಇದ್ದರೆ ನಮಗೆ ನಿದ್ದೆ ಬರೋದಿಲ್ಲ. ಎಲೆಕ್ಟ್ರಿಸಿಟಿಯನ್ನು ಉಳಿಸ್ತೇವೆ ಅಥವಾ ನಮ್ಮ ಖರ್ಚನ್ನು ಕಡಿಮೆ ಮಾಡ್ತೇವೆ, ಇಂಟರ್ನೆಟ್ಟನ್ನು ಕಡಿಮೆ ಉಪಯೋಗಿಸ್ತೇವೆ ಅಂತ ಹೇಳೋದು ಈ ವಿಚಾರಕ್ಕೆ ಉತ್ತಮ ಪರಿಹಾರ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದೇ 10,000 ಆದಾಯವನ್ನು 30,000ಕ್ಕೆ ವೃದ್ಧಿ ಮಾಡ್ತೇನೆ ಅಂತ ಮಕ್ಕಳು ಬರೆದಿದ್ದರೆ ಅವರ ಆ ಬಜೆಟ್ ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ಏನಿತ್ತು ಅದು ಸಾರ್ಥಕ ಆಗ್ತಾಯಿತ್ತು. ಅವರ ಖರ್ಚನ್ನು ಕಡಿಮೆ ಮಾಡೋದು ಒಳ್ಳೆಯದೇ, ಖರ್ಚು ಕಡಿಮೆ ಮಾಡೋದು ಒಳ್ಳೆಯದೇ, ಆದರೆ ಸಾಧ್ಯ ಇಲ್ಲದಂಥ ವಿಷಯ. ಇವತ್ತು ನಾನು ನನ್ನ ಕಾರಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ತಾ ಇದ್ದೇನೆ, ನಾಳೆ 50 ರೂಪಾಯಿ ಪೆಟ್ರೋಲ್ ನಾವು ಹಾಕೋದಿಲ್ಲ, ನಾವು ಅದಕ್ಕೆ ಫುಲ್ ಟ್ಯಾಂಕೇ ಹಾಕಿಸೋದು. ನನ್ನ ಹತ್ರ ಇಲ್ಲದ್ರೆ ಕ್ರೆಡಿಟ್ ಕಾರ್ಡಲ್ಲಿ ಹೋಗಿ ಉಜ್ಜುತ್ತೇವೆ ಅಲ್ವಾ? ಅದೇ ಥರ ನಮ್ಮ ಮನೆಯ ಖರ್ಚುಗಳನ್ನು ನಾವು ಕಮ್ಮಿ ಮಾಡ್ತೇವೆ, ನಾವು ಅದನ್ನು ಉಳಿಸ್ತೇವೆ ಇದನ್ನು ಉಳಿಸ್ತೇವೆ ಅಂತ ಹೇಳಿದರೆ ಬಹಳ ಕಷ್ಟ ಸಾಧ್ಯ. 100ಕ್ಕೆ 10 ಜನ ಎಲ್ಲರೂ ಮಾಡಿ ಸಕ್ಸಸ್ ಆಗ್ಬೋದು, ಉಳಿದವ್ರದ್ದು ಇಟ್ ಗೋಸ್ ಇನ್ ಎ ವೇನ್. ಸೊ ಆದಾಯವನ್ನು ವೃದ್ಧಿ ಮಾಡಬೇಕು. ಎಷ್ಟೋ ಸಲ ನಾವು ನಮ್ಮ ಕೃಷಿಯಲ್ಲಿರುವಂಥ ಉಪ ಉತ್ಪನ್ನಗಳ ಬಗ್ಗೆ ಆಲೋಚನೆ ಮಾಡೋದು. ಹಲಸು ಖಾಲಿ ಒಬ್ಬೊಬ್ಬರ ತೋಟದಲ್ಲಿ 8-10 ಹಲಸಿನ ಮರ ಇರ್ತದೆ. ಒಂದೊಂದು ಹಲಸಿನ ಮರದಲ್ಲಿ 100 kg 200 kg 500 kg ಹಲಸಿನಕಾಯಿ ಆಗ್ತದೆ, ಬೀಳ್ತದೆ, ಕೊಳಿತದೆ, ನೊಣ ಸೊಳ್ಳೆ ಉತ್ಪಾದನೆ ಆಗಿ ನಮಗೆ ಸಾಯಂಕಾಲ ಬಂದು ತೊಂದರೆ ಕೊಡ್ತದೆ. ಅದನ್ನೊಂದು ಹಪ್ಪಳ ಮಾಡಿ ಮಾರಿದರೂ ಕೂಡ ನಾವು ಸಾಕಷ್ಟು ಅದನ್ನು ಉಪ ಉತ್ಪತ್ತಿಯಾಗಿ ನಾವು ತಗೊಳ್ಬೋದು. ನಮ್ಮ ಮಹಿಳೋದಯ ಇದೆ, ಬದಿಯಡ್ಕದಲ್ಲಿ ಮಹಿಳೋದಯ ಅಂತ ನಮ್ಮವರದೇ ಆದಂಥ ಒಂದು ಸಂಸ್ಥೆಯನ್ನು ನೀವು ಮಾಡಿ ಅದನ್ನು ಈಗಾಗಲೇ ಮಾಡಿ ತೋರಿಸಿದ್ದೀವಿ. ಅಂಥದ್ದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಿದರೆ ಅವರಿಗೆ ಕೃಷಿಯ ಬಗ್ಗೆ ಅಷ್ಟೊಂದು ನಿರುತ್ಸಾಹ ಆಗಲಿ ಅಥವಾ ಒಂದು ಹೇಟ್ರೆಡ್ನೆಸ್ ಬರಲಿಕ್ಕಿಲ್ಲ ಅನ್ನೋದು ನನ್ನ ಭಾವ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಮಾತಿದೆ. ಈಗ ಕೃಷಿತೋ ಜಾಸ್ತಿ ದುರ್ಭಿಕ್ಷಂ ಅಂತ ಹೇಳುವ ಪರಿಸ್ಥಿತಿಯನ್ನು ನಾವು ಅವರಿಗೆ ತುಂಬ್ತಾ ಇದ್ದೇವೆ. ಅದನ್ನು ಮಾಡೋದು ಬೇಡ, ಕೃಷಿಯತ್ತ ಅವರ ಗಮನ ಒಂದು ಇರಲಿ ಅನ್ನೋದು ನನ್ನ ಒಂದು ಅನಿಸಿಕೆ. ನಾವೆಲ್ಲರೂ ಸಾಕ್ಷರರು. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಯವರು ಅಂದರೆ ತುಂಬ ಬುದ್ಧಿವಂತರು. ನಮಗೆ ಜಾಸ್ತಿ ಬುದ್ಧಿವಂತಿಕೆ ಹಂಚಬೇಕಾದ ಅಗತ್ಯ ಇಲ್ಲ. ನಾನು ಸ್ವಲ್ಪ ಜಾಸ್ತಿ ಹಂಚ್ತಾ ಇದ್ದೇನೆ ಅಂತ ಅನ್ನಿಸ್ತದೆ. ಈ ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತೇಳಿ ಅವಕಾಶ ಕೊಟ್ಟಿದ್ದಾರೆ, ವೇದಿಕೆಗೆ ಆಹ್ವಾನಿಸಿ ನನ್ನನ್ನು ಗೌರವಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಈ ಅವಕಾಶಕ್ಕಾಗಿ ಧನ್ಯವಾದವನ್ನು ಹೇಳ್ತಾ, ಹರೇ ರಾಮ್.
Thank you, sir, for enriching us with your profound knowledge and experience. We remain grateful for you. Our former PTA member and at present Badiyadka